ಕೆಲವರಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಕರ್ಸ್ ಮಾಡೋ ಅಭ್ಯಾಸ ಇರುತ್ತೆ, ಅದೇ ಶಾಪ ಹಾಕ್ತಾ ಇರೋ ಅಭ್ಯಾಸ ಇರುತ್ತೆ. ಈ ಶಾಪ ಅನ್ನೋದು ಹೇಗೆ ಇಕ್ವೇಟ್ ಆಗಿ ಈ ಈಕ್ವೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇನ್ನೊಂದು ಏನು ಯೋಚನೆ ಮಾಡಬೇಕಂದ್ರೆ ಇವಾಗ ಪ್ರೇಯರು ಇದೊಂದು ಯೂಶಲಿ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ನಾವು ಪ್ರೇಯರ್ ಅಂತ ಬಂದಾಗ ನಾವು ದೇವ್ರ ಮುಂದೆ ಹೋಗೋದು ಒಂದೇ ಸಂದರ್ಭದಲ್ಲಿ, ನಮಗೇನಾದರೂ ಒಂದು ನೀಡಿದ್ದಾಗ ಒಂದು ಇಂಡೆಂಟ್ ಹಾಕಲಿಕ್ಕೆ ದೇವ್ರ ಮುಂದೆ ಹೋಗಿರ್ತೀವಿ. ಸೊ ಆಗೇನಾಗುತ್ತೆ, ಈ ಬ್ರಹ್ಮಾಂಡ, ಈ ಯೂನಿವರ್ಸ್ ಒಂದು ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾನೇ ಇರುತ್ತೆ. ಅದರಲ್ಲೆಲ್ಲ ಎಲ್ಲ ವಸ್ತುಗಳು ಒಂದು ವೈಬ್ರೇಷನ್ ಇರುತ್ತೆ. ಅದು ಕಲ್ಲಿರಲಿ, ಮರ ಇರಲಿ, ಟೇಬಲ್ ಇರಲಿ, ಕುರ್ಚಿ ಇರಲಿ, ಹಾಗೂ ಮನುಷ್ಯರಲ್ಲೂ ಒಂದು ವೈಬ್ರೇಷನ್ ಇರುತ್ತೆ. ಸೊ ಹಾಗಾದರೆ ಭಾವನೆಗಳಿಗೂ ಏನಾದರೂ ಒಂದು ಫ್ರೀಕ್ವೆನ್ಸಿ ಇದೆಯಾ? ಇವಾಗ ನಮಗೆ ತಂದೆ ತಾಯಿಗಳಿರ್ತಾರೆ. ಎಷ್ಟೋ ಸಲ ನಮ್ಮ ಸರಿ ತಪ್ಪುಗಳನ್ನು ಯಾವತ್ತೂ ಹೈಲೈಟ್ ಮಾಡದೆ ನಮ್ಮ ಜೊತೆಗೆ ಯಾವತ್ತೂ ಇದ್ದಾಗ ಅವರ ಮುಖಗಳನ್ನ ನೋಡಿದಾಗ ಮನಸಾಳದಿಂದ ಮನಸ್ಫೂರ್ತಿಯಾಗಿ, ನಿಮ್ಮ ಸಹೋದ್ಯೋಗಿ ಇರ್ಬೋದು, ಇಲ್ಲ ಒಂದು ಉತ್ತಮ ಸ್ನೇಹಿತ ಇರಬೇಕು, ನೀವು ಹೇಳಿದ ಕತೆಗಳನ್ನೇ ಮತ್ತೆ ಮತ್ತೆ ನಿಮ್ಮ ಗೋಳು ಕತೆಗಳನ್ನ ಹೇಳಿದಾಗೂ ನಿಮ್ಮ ಕೈನ ಹಿಡಿದ್ಬಿಟ್ಟು ತಲೆ ಆಡಿಸ್ತಾ ಎಷ್ಟೋ ಬಾರಿ ಮತ್ತೆ ಮತ್ತೆ ಅದನ್ನು ಕೇಳಿರ್ತಾರೆ. ಅಂಥ ಸ್ನೇಹಿತರು ಇರ್ತಾರೆ. ಸೊ ಅಂಥವರಿಗೂ ಅಷ್ಟೇ